ಸರ್, ಕೊನೆಯದಾಗಿ ಒಂದಷ್ಟು ಹೇಳಿದಾಗ ನೀವು ರಚಿತಾ ರಾಮ್ ಅವ್ರ ಫ್ಯಾನ್ ಅಂತೆ. ರಚಿತಾ ರಾಮ್ ಅವ್ರ ಬಗ್ಗೆ ಅಭಿಮಾನ ಬರೋದಕ್ಕೆ ಕಾರಣ ಏನು? ಸಾಮಾನ್ಯ ಮನೆಯಿಂದ ಬೆಳ್ಕೊಂಬಂದಂಥ ಹೆಣ್ಮಗಳು ನಿಜವಾಗ್ಲೂ ನಾವು ಫ್ಯಾನ್ ಅಂತಲೇ ಹೇಳ್ಬೋದು. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಎಲ್ಲ ಓಕೆ. ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ, ರಾಜಕಾರಣಿಗಳ ಜೊತೆ ಜಾಸ್ತಿ ಒಡನಾಟ ಅವ್ರದ್ದು, ರಾಜಕಾರಣಿಗಳ ಜೊತೆ ವ್ಯವಹಾರಗಳು ಮಾಡ್ತಾರೆ ಅಂತ, ರಾಜಕಾರಣಿಗಳ ಐ ಥಿಂಕ್ ಕೃಪಾ ಕಟಾಕ್ಷದಲ್ಲಿ ಬೆಳೀತಾ ಇದ್ದಾರೆ ಅಂತ ಆರೋಪಗಳಿದೆ. ಅವ್ರ ಜೊತೆ ಒಡನಾಟ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ. ಆಮೇಲೆ ಇದೆಲ್ಲ ಆರೋಪಗಳು ಈ ನಡುವೆ ಬಂದಮೇಲೆ ಸ್ವಲ್ಪ ಅವರು ಟೆಂಪಲ್ ರನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆರೋಪಕ್ಕೂ ಟೆಂಪಲ್ ರನ್ಗೂ ನೋಡಿದಾಗ ಏನಾದರೂ ನಿಜ ಅಂತ ಅನ್ನಿಸ್ತದೆ. ಸ್ವಲ್ಪ ನಾಚಿಕೆ ಇರುವಂಥ ಹೆಣ್ಮಗಳು ಅಂತ ಅನಿಸುತ್ತೆ. ಬಟ್ ಆದರೆ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇದೆ ಅಂತ ಅನಿಸುತ್ತೆ. ಎಲ್ಲ ಓಕೆ, ಈ ಆರೋಪಗಳು ಯಾಕೆ ಅಂತ ನನ್ನ ಪ್ರಶ್ನೆ. ಆದರೂ ಅವರ ಅಭಿಮಾನಿ ಕಲೆಗೆ ಅಭಿಮಾನ ಇದ್ದಿರ್ತದೆ, ಬ್ಯೂಟಿಗೆ ಅಭಿಮಾನ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಅಭಿಮಾನಿ. ಅಟ್ ದ ಸೇಮ್ ಟೈಮ್ ಒಳ್ಳೆ ಅಪ್ಪು ಅವ್ರ ಜೊತೆ ಒಂದು ಒಳ್ಳೆ ಫಿಲಮ್ ಮಾಡಿದ್ದಾರೆ. ಅಪ್ಪು ಅವರು ಮತ್ತು ಅದು ಕಾಲೇಜ್ಗೆ ಹುಡುಗಿಯಾಗಿ ತುಂಬ ನನಗೆ ಇಷ್ಟ ಆಯಿತು. ಕಲೆಗೆ ನಾವು ಬೆಲೆ ಕೊಡುವಂಥವ್ರು, ಮತ್ತು ಕಲಾ ಆರಾಧಕರು. ರಾಜ್ಕುಮಾರ್ನ ಯಾವ ರೀತಿ ನೋಡ್ತಿರೋ ಅದೇ ರೀತಿ KGF ಅಲ್ಲಿ ನಮ್ಮ ಯಶ್ ಮಾಡಿದ್ದಾರೆ. ನಿಜವಾಗ್ಲೂ ಅಭಿಮಾನ ಇದೆ ಅವ್ರ ಬಗ್ಗೆ. ಅದೇ ರೀತಿ ಇವ್ರ ಬಗ್ಗೆ ಅಭಿಮಾನ ಇದೆ. ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ರಾಜಕಾರಣಿಗಳು ಮತ್ತು XCMಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಅವರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾರೆ ಆರೋಪಗಳಿದೆ. ಅದನ್ನು ಅವರೇ ಅವತ್ತನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಸರ್. ಸರ್, ಕೊನೆಯದಾಗಿ ಒಂದಷ್ಟು ಹೇಳಿದಾಗ ನೀವು ರಚಿತಾ ರಾಮ್ ಅವ್ರ ಫ್ಯಾನ್ ಅಂತೆ. ರಚಿತಾ ರಾಮ್ ಅವ್ರ ಬಗ್ಗೆ ಅಭಿಮಾನ ಬರೋದಕ್ಕೆ ಕಾರಣ ಏನು? ಸಾಮಾನ್ಯ ಮನೆಯಿಂದ ಬೆಳ್ಕೊಂಬಂದಂಥ ಹೆಣ್ಮಗಳು ನಿಜವಾಗ್ಲೂ ನಾವು ಫ್ಯಾನ್ ಅಂತಲೇ ಹೇಳ್ಬೋದು. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಎಲ್ಲ ಓಕೆ. ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ, ರಾಜಕಾರಣಿಗಳ ಜೊತೆ ಜಾಸ್ತಿ ಒಡನಾಟ ಅವ್ರದ್ದು, ರಾಜಕಾರಣಿಗಳ ಜೊತೆ ವ್ಯವಹಾರಗಳು ಮಾಡ್ತಾರೆ ಅಂತ, ರಾಜಕಾರಣಿಗಳ ಐ ಥಿಂಕ್ ಕೃಪಾ ಕಟಾಕ್ಷದಲ್ಲಿ ಬೆಳೀತಾ ಇದ್ದಾರೆ ಅಂತ ಆರೋಪಗಳಿದೆ. ಅವ್ರ ಜೊತೆ ಒಡನಾಟ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ. ಆಮೇಲೆ ಇದೆಲ್ಲ ಆರೋಪಗಳು ಈ ನಡುವೆ ಬಂದಮೇಲೆ ಸ್ವಲ್ಪ ಅವರು ಟೆಂಪಲ್ ರನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆರೋಪಕ್ಕೂ ಟೆಂಪಲ್ ರನ್ಗೂ ನೋಡಿದಾಗ ಏನಾದರೂ ನಿಜ ಅಂತ ಅನ್ನಿಸ್ತದೆ. ಸ್ವಲ್ಪ ನಾಚಿಕೆ ಇರುವಂಥ ಹೆಣ್ಮಗಳು ಅಂತ ಅನಿಸುತ್ತೆ. ಬಟ್ ಆದರೆ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇದೆ ಅಂತ ಅನಿಸುತ್ತೆ. ಎಲ್ಲ ಓಕೆ, ಈ ಆರೋಪಗಳು ಯಾಕೆ ಅಂತ ನನ್ನ ಪ್ರಶ್ನೆ. ಆದರೂ ಅವರ ಅಭಿಮಾನಿ ಕಲೆಗೆ ಅಭಿಮಾನ ಇದ್ದಿರ್ತದೆ, ಬ್ಯೂಟಿಗೆ ಅಭಿಮಾನ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಅಭಿಮಾನಿ. ಅಟ್ ದ ಸೇಮ್ ಟೈಮ್ ಒಳ್ಳೆ ಅಪ್ಪು ಅವ್ರ ಜೊತೆ ಒಂದು ಒಳ್ಳೆ ಫಿಲಮ್ ಮಾಡಿದ್ದಾರೆ. ಅಪ್ಪು ಅವರು ಮತ್ತು ಅದು ಕಾಲೇಜ್ಗೆ ಹುಡುಗಿಯಾಗಿ ತುಂಬ ನನಗೆ ಇಷ್ಟ ಆಯಿತು. ಕಲೆಗೆ ನಾವು ಬೆಲೆ ಕೊಡುವಂಥವ್ರು, ಮತ್ತು ಕಲಾ ಆರಾಧಕರು. ರಾಜ್ಕುಮಾರ್ನ ಯಾವ ರೀತಿ ನೋಡ್ತಿರೋ ಅದೇ ರೀತಿ KGF ಅಲ್ಲಿ ನಮ್ಮ ಯಶ್ ಮಾಡಿದ್ದಾರೆ. ನಿಜವಾಗ್ಲೂ ಅಭಿಮಾನ ಇದೆ ಅವ್ರ ಬಗ್ಗೆ. ಅದೇ ರೀತಿ ಇವ್ರ ಬಗ್ಗೆ ಅಭಿಮಾನ ಇದೆ. ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ರಾಜಕಾರಣಿಗಳು ಮತ್ತು XCMಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಅವರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾರೆ ಆರೋಪಗಳಿದೆ. ಅದನ್ನು ಅವರೇ ಅವತ್ತನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಸರ್.